ನಮಸ್ಕಾರ ಎಲ್ಲರಿಗೂ. ಇವತ್ತೈತಿ ಶಿಗಿ ಹುಣ್ಣಿಮೆ. ಸೊ ಅದಕ್ಕೆ ನಾವೆಲ್ಲರೂ ಗಾಡಿ ಮಾಡಿಕೊಂಡು ನಮ್ಮ ಹೊಲಕ್ಕೆ ಹೊಂಟೇವಿ. ನಮ್ಮ ಹೊಲ ಐತಿದ್ದು ಬೆಟ್ಟಗೇರಿನಾಗ. ಅದು ನಮ್ಮ ಊರಿಂದ ಒಂದು ಹಾಫ್ ಆನ್ ಅವರ್ ದೂರ ಆಗ್ತೈತಿ. ಸೊ ಅದಕ್ಕೆ ಗಾಡಿ ಮಾಡ್ಕೊಂಡು ಹೋಗಿ ಅಲ್ಲೇ ಹೊಲದಾಗ ಊಟ ಮಾಡಿ ಹೊಲ ಪೂಜೆ ಮಾಡಿ ಬರ್ಬೇಕಂತ ಅಂದ್ಕೊಂಡಿದ್ವಿ. ಹೋಗ್ತಾ ಆದಾಗ ಮಜಾ ಮಾಡ್ಕೊತ ಹೋಗಿ ನೋಡ್ರಿ. ಇಬ್ರು ಮಂದಿ ಯಾವ್ದ ನಾವು ಹಾಡು ಮಜಾ ಮಾಡ್ಕೊತ ನಮ್ಮ ಹೊಲಕ್ಕೆ ಬಂದ್ವಿ. ಇದ ನೋಡ್ರಿ ನಮ್ಮ ಹೊಲ. ಬೆಟ್ಟಗೇರಿನಾಗ ರೋಡ್ ಬಾಜುಕನ ಐತಿ. ನಾವು ಸದ್ಯಕ್ಕೆ ಈಗ ಗೊಂಜಾಳ ಬೆಳೆದೇವ್ರಿ ಹೊಲದಾಗ. ಆ್ಯಂಡ್ ನಮ್ಮ ಹೊಲದಾಗ ನಮ್ಮ ಮನಿನೂ ಐತಿ. ಈ ಮನಿನ ಸದ್ಯಕ್ಕೆ ಯಾರು ನಮ್ಮ ಹೊಲದಾಗ ಕೆಲಸ ಮಾಡ್ತಾರಲ್ರಿ ಅವರೇ ಇರ್ತಾರೆ. ಆ್ಯಂಡ್ ನಾವು ಹೊಲ ತೊಗೊಂಡು ವರ್ಷ ಮ್ಯಾಲೆ ಆತ್ರಿ. ನಾನು ಬಂದಿದ್ದ ಫಸ್ಟ್ ಟೈಮ. ಸೊ ಅದಕ್ಕೆ ನಮ್ಮವ್ವ ನನಗೆ ಹೊಲ ಎಲ್ಲ ಅಡ್ಡಾಡಿ ತೋರ್ಸಾಕತ್ತಿದ್ಲು. ಇದೈತಲ್ರಿ ಮಾವಿನ ಗಿಡ ಬೆಳೆದೇವು ನಾವಿಲ್ಲಿ. ಹೋದ ವರ್ಷ ನೆಟ್ಟು ಹೋಗಿದ್ವಿ. ಈ ವರ್ಷ ಎಷ್ಟು ಎತ್ತರ ಆಗಿದಾವು. ಇದನ್ನ ನಮ್ಮವ್ವ ನನಗೆ ತೋರ್ಸಾಕತ್ತಿದ್ದಳ್ರಿ, ನೋಡ್ಬಾ ಹೆಂಗೈತೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಮ್ಮ ಕಾಕೋದು ಹೊಲದ ಪೂಜೆ ಮಾಡಕತ್ತಾರ. ಆ್ಯಂಡ್ ಹೊಲದ ಪೂಜೆ ಮಾಡಿ ಚರಗ ಚಲೋದೆಲ್ಲ ಇರ್ತೈತಲ್ರಿ ಶಿಗಿ ಹುಣ್ಣಿಮೆ ಅಂದಮೇಲೆ. ಆ್ಯಂಡ್ ನಾವು ಬರಬೇಕಾದ್ರೆ ಒಂದೆರಡು ಹಣ್ಣಿನ ಗಿಡಗಳು ತಂದಿದ್ವಿ ರೀ. ಲೈಕ್ ಏನು ಜ್ಯೂಸ್ ಹಣ್ಣು ಅಂತ ನಮ್ಮವ್ವ ಅಂದಿದ್ಲು. ಸೊ ಅವ್ನು ತಂದಿದ್ವಿ. ಅವನಿಲ್ಲಿ ನಮ್ಮ ಕಾಕ ನೆಡಾಕತ್ತಾರ. ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಕಬ್ಬು ಬೆಳೆದಿದ್ರೆ ಕಬ್ಬು ತಿಂದು ಮಾಡಿ ಆಮೇಲೆ ಊಟ ಮಾಡಿದ್ವಿ. ಶಿಗಿ ಹುಣ್ಣಿಮೆ ಅಂದರೆ ಸ್ಪೆಷಲ್ ಫಾರ್ ಊಟ ಓನ್ಲಿ. ಆ್ಯಂಡ್ ಊಟಕ್ಕನಕ ವಿಧ ಥರವಾದಂಥ ಊಟ ಇತ್ತು. ಊಟ ಎಲ್ಲ ಮಾಡಿ ಸ್ವಲ್ಪ ಹಂಗೆ ಅಲ್ಲೇ ಅಡ್ಡಾಡಿ ಮಾಡಿ ಹುಡುಗರೆಲ್ಲ ಕ್ರಿಕೆಟ್ ಆಡಿದ್ವಿ. ನಾವು ಸ್ವಲ್ಪ ಕ್ರಿಕೆಟ್ ಆಡಿದ್ವಿ. ಬರೋಬೇಕಾರೆ ಎಷ್ಟು ಮಜಾ ಮಾಡಿದ್ವಲ್ಲ. ಆ ಕ್ಲಿಪ್ ಐತಿ, ನೋಡ್ಕೊಂಡು ಬರ್ರಿ.